ಮನಸ್ಸುಗಳು ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು. ಮನಸ್ಸುಗಳು ಬ್ಯೂಟಿಫುಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ನಾಳೆಯಿಂದ ನಿಮ್ಮ ಮುಂದೆ ಬ್ಯೂಟಿಫುಲ್ ಮನಸ್ಸುಗಳ ಚಿತ್ತಾರ. ರಿಲೀಸ್ಗೂ ಮೊದಲೇ ಮನಸ್ಸುಗಳ ಸೊಗಸಿಗೆ ಕಿಚ್ಚ ಬೋರ್ಡ್. ಇದು ಕನಸುಗಳ ಬೆನ್ನು ಹತ್ತಿದ ಸುಕೋಮಲ ಮನಸ್ಸುಗಳ ಕಥೆ. ಈ ಮನಸ್ಸುಗಳ ಮಾತು ಕೇಳಿದ್ರೆ ನೀವು ಬೆರಗಾಗುವುದು ಖಚಿತ. ಇದೇ ಹೊತ್ತಿನ ವಿಶೇಷ, ಮನಸ್ಸುಗಳು ಬ್ಯೂಟಿಫುಲ್. ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು 6 ವರ್ಷದ ಹಿಂದೆ ಒಲವೇ ಮಂದಾರ ಅನ್ನೋ ಪ್ರೇಮ ದೃಶ್ಯ ಕಾವ್ಯವನ್ನ ತೆರೆಗೆ ತಂದಿದ್ದ ಜಯತೀರ್ಥ ಮಾಡಿರೋ ಅಂಥದ್ದೇ ಕಲರ್ಫುಲ್ ಪ್ರೇಮ್ ಕಹಾನಿ. ಲೂಸಿಯಾ ಜೋಡಿ ನೀನಾಸಂ ಸತೀಶ್, ಶ್ರುತಿ ಹರಿಹರನ್ ಮತ್ತೊಮ್ಮೆ ಮೋಡಿ ಮಾಡೋಕೆ ಬರ್ತಿರೋ ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ನಾಳೆ ನಿಮ್ಮ ಮುಂದೆ ಬರ್ತಿರೋ ಈ ಚಿತ್ರದ ಸ್ಪೆಷಾಲಿಟಿಗಳನ್ನ ಚಿತ್ರತಂಡವೇ ನಮ್ಮ ಜೊತೆ ಹಂಚಿಕೊಂಡಿದೆ. ಜಸ್ಟ್ ಹಾವ್ ಅ ಲುಕ್. ನನಗೆ ಜಯತೀರ್ಥ ಅವ್ರು ಹೇಳಿದಾಗ 14ನಲ್ಲಿ ನನಗೆ ಕತೆ ಹೇಳಿದ್ರು. 14ನಲ್ಲಿ ನನ್ನ ಕಮಿಟ್ಮೆಂಟ್ಗಳು ತುಂಬ ಇತ್ತು. ಆ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅವ್ರು ಟೋನಿ ಮಾಡಿದ್ರು, ಮತ್ತು ಬುಲೆಟ್ ಬಸ್ಸೇ ಮಾಡ್ಕೊಂಡು ಬಂದು ಒನ್ಸ್ ಅಗೇನ್ ಈ ಕತೆ ಹೇಳಿದಾಗ ಬಹುಶಃ ಈ ಕತೆನ ಬಿಟ್ಕೊಡೋಕೆ ನನಗೆ ಮನಸ್ಸಾಗಲಿಲ್ಲ. ಎರಡನೇ ಸಲ ನನ್ನ 2014ನಲ್ಲಿ ಹೇಳಿದ್ದ ಕತೆ ಕೇಳಿದಾಗ್ಲೂ, ಅದನ್ನು ಮತ್ತೆ 16ನಲ್ಲಿ ಕೇಳಿದಾಗ್ಲೂ ಭಾಳ ವ್ಯತ್ಯಾಸ ಇತ್ತು ಕತೆಗೆ. ಜೊತೆಗೆ ನನಗೂ ಸಿನಿಮಾ ಯಾವ ರೀತಿ ಮಾಡಬೇಕು, ಯಾವ ಥರ ಸಿನಿಮಾಗಳು ಮಾಡಬೇಕು ಅಂತ ಆಲೋಚನೆಗಳು ನನ್ನದು ಬದಲಾಗಿತ್ತು. ನಾನು ಯಾವ ಥರ ಸಿನಿಮಾಗಳನ್ನು ಮಾಡಬೇಕು ಅಂತ. ಹಾಗಾಗಿ ಬಹುಶಃ 2 ಕಾಲ ಕೂಡ ಬಂತು. ಹಲೋ ನಂದಿನಿ, ನಿಮ್ಮ ಹ್ಯಾಬಿಟ್ಸ್ ಏನು? ನೀವೇನು ಓದಿದ್ದೀರಾ? ನೀವೇನು ಕೆಲಸ ಮಾಡ್ತೀರಾ? ಬ್ಯೂಟಿಫುಲ್ ಮನಸ್ಸುಗಳು ನನಗೆ ನಾವು ಊರ್ವಿ ಮಾಡ್ತಿರ್ಬೇಕಾದ್ರೆ ಬಂದಿತ್ತು. ಆ ಟೈಮ್ ಅಷ್ಟೇ ಗೋಧಿ ಬಣ ಸಾಧಾರಣ ಮೈಕೊಟ್ಟು ರಿಲೀಸ್ ಆಯಿತು. ಇನ್ಫ್ಯಾಕ್ಟ್ ಎಕ್ಸಾಕ್ಟ್ಲಿ 1 ವರ್ಷ ಮುಂಚೆ. ಬಿಕಾಸ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ನಮ್ಮದು ಒಂದು ಅಗ್ರಿಮೆಂಟ್ ಫೈನಲೈಸ್ ಆಗೋಯಿತು. ಅಲ್ಲಿ ನಾನು ಇದ್ದೀನಿ ಅಂತ ಜಯತೀರ್ಥ ಸರಿಗೆ ಗೊತ್ತಾಗಿ ಓಡ್ ಬಂದು ಈಸ್ ಲೈಕ್, ಸರಿಮಾ ಈ ಸಿನಿಮಾ ನಾವು ಮಾಡ್ತಿದ್ದೀವಿ ಅಂತ. ಆ್ಯಂಡ್ ಒಪ್ಕೊಳ್ಳೋಕ್ಕೆ ಏನು ಕಾರಣ? ನಾನಿದು ಐ ಬಿಲೀವ್ ದ್ಯಾಟ್ ನಾನು ಒಪ್ಕೊಂಡಿಲ್ಲ ಅಂದರೆ ಬಹಳ ತಪ್ಪು ಡಿಸಿಷನ್ ಆಗ್ತಿರ್ತೇನೆ ನಾನು. ಬಿಕಾಸ್ ಅಷ್ಟೊಂದು ಅದ್ಭುತವಾಗಿರೋ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ಅಷ್ಟೊಂದು ಅದ್ಭುತವಾಗಿರೋ ಒಂದು ಅನುಭವನ ಕಳ್ಕೊತಾ ಇದ್ದೆ. ಹಲೋ, ಸುಖಕ್ಕೆ ಗಂಡ ಸಾಕು, ಸಂಸಾರಕ್ಕೆ ಜವಾಬ್ದಾರಿ ಇರೋ ಗಂಡ ಬೇಕು. ಮಗಳೇ, ಅವಳು ಒಬ್ಬಳಲ್ಲ ಸುಂದ್ರಿ ಊರಲ್ಲಿ ನಂಗೆ ಬೆಳೆ ತೋರಿಸ್ತಾಳೆ ಕಣ. ಸೆಟ್ ಬಂದ್ರೆ ಗೊತ್ತಲ್ಲ. ಬ್ಯೂಟಿಫುಲ್ ಮನಸ್ಸು ಅಂದರೆ ಏನು ಉದಾಹರಣೆ ಕೊಡೋದು? ಯಾವುದೋ ಒಂದು ಜರ್ನಿಲಿ ಒಂದು ದೊಡ್ಡ ದೇವಸ್ಥಾನ ನೋಡ್ತೀವಿ, ತುಂಬ ಚೆನ್ನಾಗಿದೆ, ಗೋಪುರ ಎಲ್ಲ ಸಖತ್ತಾಗಿದೆ, ದೇವಸ್ಥಾನ ನಿಲ್ಲಿಸಿ ಅಂತ ನಿಲ್ಲಿಸೋದು. ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋದರೆ ಒಳಗಡೆ ಗರ್ಭಗುಡಿಲಿ ಮೂರ್ತಿ ಚಿಕ್ಕದಾಗಿರೋದು, ಇಷ್ಟು ಹೊರಗಡೆ ಬರುವಾಗ ಅವ್ರ ಮನಸ್ಸಿಗೆ ತಕ್ಕನಾಗ ಅವ್ರಿಗೆ ಏನೇನು ಅನಿಸುತ್ತೆ ಹಂಗೆ ಮಾತಾಡ್ತಾರೆ ನೋಡಿ. ಅದು ಹಳೆಯದು ದೇವಸ್ಥಾನ, ಉದ್ಭವ ಮೂರ್ತಿ ತೆಗಿಬಾರ್ದು ಅಂತ ಹಾಗೆ ಬಿಟ್ಟಿದ್ದಾರಂತೆ ಕೆಲವರು. ಇಲ್ಲ, ಈ ದೇವಸ್ಥಾನಕ್ಕೆ ತಕ್ಕನಾದ ವಿಗ್ರಹ ಅಲ್ಲ, ಒಂದು 8 ಅಡಿ ಶಿಲೆ ಮಾಡಬೇಕಿತ್ತು ದೇವ್ರನ್ನ ಅಂತ. ಅಂದರೆ ಈ ದೇಹ ಅನ್ನೋ ದೇವಸ್ಥಾನದಲ್ಲಿ ಮನಸ್ಸನ್ನು ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಿ, ಹೇಗಿರಬೇಕು ಅದು ಅಂಥೇಳಿ. ಬ್ಯೂಟಿಫುಲ್ ಮನಸ್ಸು, ಮನುಷ್ಯ ನೋಡ್ತಿದ್ದಂಗೆ ಆಲ್ರೆಡಿ ಇದ್ದಾನೆ, ಒಳ್ಳೆ ಸಖತ್ತಾಗಿದ್ದಾನೆ, ವೈಟಾಗಿ ಚೆನ್ನಾಗಿದ್ದಾನೆ, ಬ್ಯೂಟಿಫುಲ್ ಆಗಿದ್ದಾನೆ ಅಂತ ಅದನ್ನು ನೋಡ್ತಾರೆ ಜನ ಹೊರತು ಅವನ ಮನಸ್ಸು ಹೇಗಿದೆ ಅಂತ ನೋಡಲ್ಲ. ಈ ಸಿನಿಮಾದಲ್ಲಿ ಅದಕ್ಕೆ ತುಂಬ ಅವಕಾಶಗಳಿದೆ. ಈ ಲವ್ ಅನ್ನೋದು ಕಾಪಿ ಲೋಟ ಇದ್ದಂಗೆ, ಹಿಡಿದ್ರೆ ಬೆಚ್ಚಗಿರುತ್ತೆ, ಕುಡಿದ್ರೆ ನಾಲ್ಗೆ ಸುಡುತ್ತೆ. ಇದು ಒಂದು ಲವ್ ಸ್ಟೋರಿ, ಆ ಥರನೇ ಸಿನಿಮಾನ ನಾನು ಟ್ರೀಟ್ ಮಾಡ್ತೀನಿ. ಆದರೆ ಇಲ್ಲಿ ಎಷ್ಟು ಇಂಟೆನ್ಸಿವ್ ಆಗಿ ಒಂದು ಲವ್ ಇರುತ್ತೆ ಅನ್ನೋದು ಇದರ ವಿಶೇಷ, ಈ ಚಿತ್ರದ ವಿಶೇಷ. ತುಂಬ ಕಡೆ ಪ್ರೀತಿಯನ್ನು ಮೇಲ್ನೋಟಕ್ಕೆ ಪ್ರೀತಿಸೋದು, ತೋರಿಕೆಯ ಪ್ರೀತಿಗಳಿರೋದು ಮತ್ತು ಲಾಭ ನಷ್ಟಗಳ ಎಣಿಕೆ ಇರ್ತದೆ ಎಷ್ಟೋ ಪ್ರೀತಿಗಳ ನಡುವೆ. ಆದರೆ ಇಲ್ಲಿ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೇಮಿಗಳು ಅದೆಷ್ಟು ಇಂಟೆನ್ಸಿವ್ ಆಗಿ ಲವ್ ಮಾಡ್ತಾರೆ ಮತ್ತು ಎಷ್ಟು ನಂಬಿಕೆ ಇರಬೇಕಾಗ್ತದೆ ಅನ್ನೋದು ಈ ಚಿತ್ರದ ವಿಶೇಷ. ಸಿನಿಮಾ ಪೂರ್ತಿ
ನಾರ್ಮಲ್ ಹುಡುಗನೇ, ಆದರೆ ಬರ್ತಾ ಬರ್ತಾ ಅವನ ಜವಾಬ್ದಾರಿ ಹೆಚ್ಚುತ್ತೆ. ಒಂದು ಇನ್ಸಿಡೆಂಟಲ್ಲಿ ತಗಲಾಕೊಂಡು ಆದ ನಂತರ ಅದನ್ನು ಬಿಡಿಸ್ಕೊಂಡು ಸಮಾಜಕ್ಕೆ ಏನು ಉತ್ತರ ಕೊಡ್ತಾನೆ, ಅವಳಿಗೇನು ಉತ್ತರ ಕೊಡ್ತಾನೆ, ಹೇಗೆ ಅವಳ ಪ್ರೀತಿನ ಗೆಲ್ತಾನೆ. ಪ್ರೀತಿದೇ ಜಯ ಇಲ್ಲಿ. ಏನೋ ಒಂದು ಇದೆಯಲ್ಲ, ಯಾವುದು ರವಿಚಂದ್ರನ್ ಅವ್ರ ಲೈನ್ ಇದೆ ಸರ್ದು, ಸೋಲೇ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ. ಆ ಲೈನ್ ನೆನಪಾಗುತ್ತೆ. ಹಾಗಾಗಿ ಅವನು ಸೋಲೋದೇ ಇಲ್ಲ ಪ್ರೀತಿನಲ್ಲಿ, ಗೆದ್ದು ತೋರಿಸ್ತಾನೆ. ದಟ್ ಒಂಥರ ಅದು ಬೇರೆ ಲೆವೆಲ್ಗಿದೆ. ಅಂದರೆ ಅದು ಹೋಗ್ತಾ ಹೋಗ್ತಾ ಒಂದು ಸೆಕೆಂಡ್ ಹಾಫ್ ಫಸ್ಟು ಒಂದು ಲವ್ ಸ್ಟೋರಿಯಾಗಿ ಏನಿರುತ್ತೋ ಅದೇ ಲವ್ ಸ್ಟೋರಿ ಒಂದು ಥ್ರಿಲ್ಲರಾಗಿ ಕನ್ವರ್ಟ್ ಆಗುತ್ತೆ ಇಡೀ ಲವ್ ಸ್ಟೋರಿ. ಕಡೆಗೆ ಅವರಿಬ್ಬರು ಒಂದಾಗ್ತಾರಾ ಇಲ್ವಾ, ಏನು ಇದು ಅಂತನ್ನೋದು ಒಂದು ದೊಡ್ಡ ಪ್ರಶ್ನೆನೇ ಈ ಸಿನಿಮಾ. ನನ್ನ ವೇಸ್ಟ್ ಬಾಡಿ ಅನ್ನೋ ಥರ ನೋಡ್ಬಿಟ್ಲಲ್ಲ. ಹೋಗ್ಲಿ ಬಿಡೋಣ. ಹಲೋ, ಸುಖಕ್ಕೆ ಗಂಡ ಸಾಕು, ಸಂಸಾರಕ್ಕೆ ಜವಾಬ್ದಾರಿ ಇರೋ ಗಂಡ ಬೇಕು. ತುಂಬ ಜವಾಬ್ದಾರಿ ಹೊತ್ಕೊಂಡಿರೋ ಹುಡುಗಿ, ತುಂಬ ಪ್ರಾಕ್ಟಿಕಲ್ ಆಗಿರೋವಂಥದ್ದು ಹುಡುಗಿ, ತುಂಬ ಇಂಡಿಪೆಂಡೆಂಟ್ ಆಗಿರೋವಂಥದ್ದು ಹುಡುಗಿ, ಜೊತೆಯಲ್ಲಿ ತುಂಬಾ ಸಂಸ್ಕೃತಿ ಹಾಗೂ ಸಂಪ್ರದಾಯ ಇರೋವಂಥದ್ದು ಹುಡುಗಿ. ಅಂದರೆ ನಮ್ಮ ಮಾಡರ್ನ್ ಡೇ ಹುಡುಗಿ ಥರ ಅಲ್ಲ. ನಾಟ್ ಅ ವೆರಿ ಸಿಟಿ ಬ್ರೆಡ್ ಇಂಗ್ಲೀಷ್ ಎಜುಕೇಟೆಡ್ ಗರ್ಲ್, ಆ ಥರದ್ದಲ್ಲ ಕ್ಯಾರೆಕ್ಟ್ರು. ಒಂದು ನಾರ್ಮಲ್ ಹುಡುಗಿ, ಅವಳು ಬ್ಯೂಟಿ ಸಲೂನಲ್ಲಿ ಕೆಲಸ ಮಾಡ್ತಿರೋವಂಥದ್ದು ಒಂದು ಪಾತ್ರ ಅವಳದು. ಆ್ಯಂಡ್ ನಂದಿನಿ ಅಂತ ಆಕೆ ಹೆಸರು. ಈ ಎಲ್ಲ ಲವ್ ಸ್ಟೋರಿಗಳ ಈ ಲವ್ ಸ್ಟೋರಿಗಳ ಮಧ್ಯೆ ಒಂದು ಗಾಢವಾದ ಸತ್ಯ ಘಟನೆ ಅಡಗಿದೆ. ಇದಕ್ಕೆ ಸೊಸೈಟಿ ಇನ್ವಾಲ್ವ್ ಆಗುತ್ತೆ ಇದರಲ್ಲಿ, ಈ ಪ್ರೇಮ ಪ್ರಕರಣದಲ್ಲಿ. ಸೊ ಒಂದು ಬಟರ್ಫ್ಲೈ ಎಫೆಕ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಲೈಕ್ ದಟ್ ಯಾರೋ ಎಲ್ಲೋ ಏನೋ ಮಾಡಿದ್ದಕ್ಕೆ ಇಲ್ಲೆರಡು ಪ್ರೇಮಿಗಳು ಸಫರ್ ಪಟ್ಬಿಡ್ತಾರೆ, ತುಂಬ ಅನುಭವಿಸ್ಬಿಡ್ತಾರೆ. ಯಾರ್ದೋ ಕೆಲಸ ಅದು, ಇವ್ರಿಗೆ ಸಂಬಂಧನೇ ಪಡಲ್ಲ. ಹಾಗಾಗಿ ಇವ್ರ ಪ್ರೇಮನೇ ಕಿತ್ತೋಗುತ್ತೆ. ಆ ಥರದ್ದೊಂದು ಘಟನೆ ನಡೆಯುತ್ತೆ ಇವರಿಬ್ಬರದ್ದು ಇದರಲ್ಲಿ. ಆದರೂ ಕೂಡ ಅವರೆಷ್ಟು ಪರಸ್ಪರವಾಗಿ ಇರ್ತಾರೆ, ಬಿಡ್ತಾರಾ, ಇದನ್ನು ಕಾಯ್ತಾರಾ, ಪ್ರೀತಿ ಸರಿಯೋಗುತ್ತಾ ಅನ್ನೋದೇ ಈ ಚಿತ್ರದ ವಿಶೇಷ. ನೀನು ಕಚಡ ವ್ಯಕ್ತಿನ ಪ್ರೀತಿಸಿದ್ನಲ್ಲ, ನಾನೇ ಕೊಡೋ ತಪ್ಪು. ಬ್ಯೂಟಿಫುಲ್ ಮನಸ್ಸುಗಳು ಚಿತ್ರದ ಮತ್ತಷ್ಟು ವಿಶೇಷತೆಗಳನ್ನು ನಿಮ್ಮ ಮುಂದೆ ತರ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು. I'm very happy that TV9 and State Bank of India are coming together yet one more time. This is the 4th edition for the Sweet Home Realty Expo. And this will provide a platform and interface for the prospective buyers of homes in Bangalore, and all the top builders will be there. So it will be a wonderful opportunity for everybody to come and have a look at the apartments and the properties which are coming up and take a decision on what loans they would like. State Bank of India not only the largest banker in the country, but it is also the most preferred home loan lender. So I am sure it will be a great opportunity for everybody, and I invite all the Bangaloreans to come and take full advantage of this opportunity. Beautiful ಮನಸ್ಸುಗಳು, beautiful ಮನಸ್ಸುಗಳು, beautiful ಮನಸ್ಸುಗಳು. ಎರಡು ಮುಗ್ಧ ಮನಸ್ಸುಗಳ ತುಂಟಾಟ, ತನ್ನಿಷ್ಟದವಳಿಗಾಗಿ ನಾಯಕನ ತೊಳಲಾಟ, ಅತಿಯಾದಾಗ ದೊಡ್ಡವರ ವೇದಾಂತ, ಮಾಯಾವಿ ಮೋಸಕ್ಕೆ ನೊಂದ ಆ ಮನಸ್ಸಿನ ಮೂಕ ರೋಧನೆ, ಗೊತ್ತಿಲ್ಲದೆ ನಡೆಯೋ ಅವಾಂತರಗಳಿಗೆ ಬಲಿಯಾಗೋ ಆತ್ಮಗಳ ಕಥೆ. ಇವು ನಾವು ಕಂಡಿರೋ ಬ್ಯೂಟಿಫುಲ್ ಮನಸ್ಸುಗಳ ಕಥಾನಕ. ಇದರ ಹೊರತಾಗಿಯೂ ಚಿತ್ರದಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ಅದನ್ನ ನಾವು ಹೇಳೋದಕ್ಕಿಂತ ಅವರ ಬಾಯಿಂದ ನೀವೇ ಕೇಳಿ. ಹೆಣ್ಣುಮಕ್ಳಂತೂ ಕಂಪಲ್ಸರಿ ನೋಡಬೇಕಾದ ಸಿನಿಮಾ ಇದು, ಮಿಸ್ ಮಾಡ್ದೇನೆ. ಸಖತ್ ಹ್ಯೂಮರ್ ಇದೆ. ಫಸ್ಟ್ ಆಫ್ ಆಲ್ ಅಂತೂ ನಿಮ್ಮನ್ನು ತುಂಬ ನಗಿಸುತ್ತೆ, ಹೊಟ್ಟೆ ಹೊಣ್ಣು ಹಾಕ್ಸೋಷ್ಟು. ಯಾಕೆಂದ್ರೆ ತಬಲಾ ನಾಣಿಯವರು ಇದ್ದಾರೆ, ಪ್ರಶಾಂತ್ ಸಿದ್ದಿ ಇದ್ದಾನೆ, ತುಂಬ ಜನ ಇದ್ದಾರೆ. ಒಂಥರ ಏನೋ ನಾವೇನೋ ಮಾಡದೇ ಇರೋ ಸಿನಿಮಾ ಲವ್ ಸ್ಟೋರಿ ಏನೋ ಮಾಡಿದ್ದೀವಿ ಅಂತಲ್ಲ, ಎಲ್ಲರೂ ಜಗತ್ತಲ್ಲಿ ನಡೆಯೋ ಲವ್ ಸ್ಟೋರಿನೇ.
ಆದರೆ ಪ್ರೆಸೆಂಟೇಷನ್ ಬೇರೆ ಥರ ಇದೆ. ಪ್ರತಿಯೊಂದು ಸೀನ್ಗಳು ಎಲ್ಲ ನೋಡ್ದಂಗೆ ಮಾಡ್ದಂಗೆ ಅಂತ ಅನ್ಸಲ್ಲ, ಹೊಸದಾಗಿದೆ. ನನ್ನ ವೇಸ್ಟ್ ಬಾಡಿ ಅನ್ನೋ ಥರ ನೋಡ್ಬಿಟ್ಲಲ್ಲ, ಹೋಗ್ಲಿ ಬಿಡೋಣ. ಹಲೋ, ಸುಖಕ್ಕೆ ಗಂಡ ಸಾಕು, ಸಂಸಾರಕ್ಕೆ ಜವಾಬ್ದಾರಿ ಇರೋ ಗಂಡ ಬೇಕು. ಆ್ಯಂಡ್ ಈಗ 3 ವರ್ಷದ ನಂತರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನನಗೂ ಜಾಸ್ತಿ ಆಗಿದೆ. ನಾನು ಒಂದು ವ್ಯಕ್ತಿಯಾಗಿ ತುಂಬಾ ಚೇಂಜ್ ಆಗಿದ್ದೀನಿ, ಜೊತೆನಲ್ಲಿ ಸತೀಶ್ ಅವರು ಕೂಡ ಚೇಂಜ್ ಆಗಿದ್ದಾರೆ. ಸೊ ಹಾಗಾಗಿ ಈಗ ನಾವು ಬ್ಯೂಟಿಫುಲ್ ಮನ್ಸುಗಳಿಗೆ ಬಂದಾಗ ಒಂಚೂರು ಮೆಚ್ಯೂರಿಟಿ ಜಾಸ್ತಿ ಆಗಿದೆ ಖಂಡಿತ. ಅಭಿನಯದ ಬಗ್ಗೆ ಬಂದಾಗ ವೆನ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್, ಐ ಥಿಂಕ್ ವಿ ಆರ್ ಮೋರ್ ಕಂಫರ್ಟಬಲ್ ವಿತ್ ಈಚ್ ಅದರ್. ಇಲ್ಲ, ಇವನು ಈ ಪಾತ್ರ ಚೆನ್ನಾಗಿ ಮಾತಾಡುತ್ತೆ, ಪ್ರಪಂಚದ ಜ್ಞಾನ ಎಲ್ಲ ಗೊತ್ತು. ಆದರೂ ಲಾಸ್ಟಲ್ಲಿ ಏನು ಮನುಷ್ಯ ಕಣ್ಮರೆ ಆದರೆ ಮನುಷ್ಯ ಹುಡ್ಕೋದು. ಈಗಿಲ್ಲೇ ನಿಂತಿದ್ರು ನೋಡ್ರಿ, ಮಣ್ಣು ಮರೆ ಆದರೆ ಯಾರು ಹುಡ್ಕೋದಿಲ್ಲ. ಇಂಥ ತತ್ವಗಳನ್ನ ತುಂಬ ಹೇಳುತ್ತೆ ಕ್ಯಾರೆಕ್ಟರ್. ಯಾಕೆಂದರೆ ಜೀವನದ ಮೌಲ್ಯ ಇಷ್ಟೇ, 4 ಕಾರು 5 ಬಂಗ್ಲೆ ಇದೆ, ಇಷ್ಟೆಲ್ಲ ಇದೆ, ನನಗೆ ಫ್ಯಾಕ್ಟ್ರಿ ಇದೆ, ಅದಿಲ್ಲ, ಎಷ್ಟು ನೆಮ್ಮದಿ ಇದೆ ಅನ್ನೋದು ಮುಖ್ಯ. ಆ ಥರ ಹುಡ್ಕೊಂಡು ಹೋದರೆ ಈ ಪಾತ್ರ ಇಷ್ಟೇ ಜೀವನ, ಇನ್ನೇನಿಲ್ಲ ಇದರಲ್ಲಿ ಅಂತ ಒಂದು ಹೇಳೋ ಪಾತ್ರ. ಆದರೂ ತಾತ್ವಿಕವಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕ್ಯಾರೆಕ್ಟರ್ದು. ಅದರಲ್ಲಿ ಹೇಳ್ತಾನೆ, ನೋಡಮ್ಮ, ಅದೇ ಮರಳು, ಅದೇ ಸಿಮೆಂಟು, ಅದೇ ಜಲ್ಲಿ, ಅದೇ ಮಣ್ಣು, ಗೋಡೆ ಕಟ್ಟಬೇಡಮ್ಮ, ಸೇತುವೆ ಕಟ್ಟುತ್ತಾಯಿ. ಮನಸ್ಸುಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ. ಚಿಕ್ಕ ಕೆಲಸ ಅದು, ಒಂದು ಕ್ಷಣದಲ್ಲಿ ಆಗುವಂಥದ್ದು. ಇವರು ನಾನು ಆಗಲ್ಲ ಆಗತ್ತೆ ಅನ್ನೋದನ್ನು ಮೌನವಾಗಿ ಇಟ್ಬಿಟ್ರೆ ಸಾಕು, ಕೆಲವು ಕಡೆ ಎಷ್ಟೋ ಒಳ್ಳೆ ಕೆಲಸಗಳಾಗ್ಬಿಡುತ್ತೆ. ಅದನ್ನು ಮನಸ್ಸಿಗೆ ನಾವು ರೂಢಿಸ್ಕೋಬೇಕು, ಆವಾಗ ಮನಸ್ಸು ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಈ ಲವ್ ಅನ್ನೋದು ಕಾಪಿ ಲೋಟ ಇದ್ದಂಗೆ, ಹಿಡಿದ್ರೆ ಬೆಚ್ಚಗಿರುತ್ತೆ, ಕುಡಿದ್ರೆ ನಾಲ್ಗೆ ಸುಡುತ್ತೆ. ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಡೈರೆಕ್ಟ್ರು ಒಲವೇ ಮಂದಾರ ಮಾಡಿದ್ದಾರೆ, ಟೋನಿ ಮಾಡಿದರು, ನಿಮ್ಗೆ ಗೊತ್ತೇ ಇದೆ. ತುಂಬ ಸೆನ್ಸಿಬಲ್ ಆದ ಡೈರೆಕ್ಟ್ರು ಅವರು. ಕತೆ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡುವಂಥ ವ್ಯಕ್ತಿ. ಸುಮಾರು 2-3 ವರ್ಷ, ನನಗೆ 14ನಲ್ಲಿ ಹೇಳಿದ್ದು ನಿಮ್ಗೆ ಹೇಳಿದೆ, 14 ಆದಮೇಲೆ 2 ವರ್ಷ ಆ ಕತೆ ಮೇಲೆ ಕೆಲಸ ಮಾಡಿದ್ದಾರೆ. ಮತ್ತೆ ರೀರೈಟ್ ಮಾಡಿ ಆ ಕತೆ ತೊಗೊಂಬಂದು ಹೇಳಿದಾಗ ಅವರು ಪ್ರತಿಯೊಂದರಲ್ಲೂ ಜವಾಬ್ದಾರಿ ತಗೋತಾರೆ ಡೈರೆಕ್ಟ್ರು. ಬಹುಶಃ ಅದೇ ಬೇಕಾಗಿರೋದು. ಪಬ್ಲಿಸಿಟಿಯಿಂದ ಹಿಡಿದು, ಒಂದು ಪೋಸ್ಟರ್ ಡಿಸೈನಿಂದ ಹಿಡಿದು, ಮ್ಯೂಸಿಕ್ಕಿಂದ ಹಿಡಿದು ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ಕೊಂಡು ಬರೀ ಅದನ್ನೇ ಯೋಚನೆ ಮಾಡುವಂಥ ವ್ಯಕ್ತಿ. ಏನಾಗುತ್ತೆ, ಸತ್ಯ ಘಟನೆ ಅಂತ ತಗೊಂಡಾಗ ಅದಕ್ಕೆ ಆದಿ ಅಂತ್ಯ ಇರಲ್ಲ. ಆ ಘಟನೆ ನಡೆಯೋದಕ್ಕೆ ಏನೇನೋ ಲೀಡ್ಗಳಿರ್ತವೆ ಮತ್ತು ಅದರ ಪರಿಣಾಮಗಳು ಬೇರೆ ಏನೇನೋ ಇರುತ್ತೆ. ನಾನು ಈ ಲೀಡು ಮತ್ತು ಇದರ ಪರಿಣಾಮ ಇದೆಯಲ್ಲ, ಇದನ್ನು ಚೇಂಜ್ ಮಾಡಿದ್ದೀನಿ. ಆ ಘಟನೆನ ಹಾಗೆ ಇಟ್ಕೊಂಡಿದ್ದೀನಿ, ಬಟ್ ಆ ಘಟನೆ ನಡೆಯೋದಕ್ಕೆ ಏನೋ ಒಂದು ರೀಸನ್ ಇರುತ್ತಲ್ಲ, ಅದನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಅದನ್ನೇ ಲವ್ ಸ್ಟೋರಿ ಅಂತ ಕರಿತೀನಿ ನಾನು. ಅದಾದ ನಂತರ ಒಂದು ಪರಿಣಾಮಗಳಾಗುತ್ತಲ್ಲ, ದುಷ್ಪರಿಣಾಮಗಳು, ಅದಕ್ಕೆ ಕೊನೆಯೇ ಇರಲ್ಲ. ಬಟ್ ಸಿನಿಮಾಗೆ ಒಂದು ಕೊನೆ ಬೇಕಲ್ಲ, ಹಾಗಾಗಿ ಅದಕ್ಕೇನೋ ಒಂದು ಕ್ಲೈಮ್ಯಾಕ್ಸ್ನ ಎಮೋಷ್ನಲಾಗಿ ಅದೊಂದು ಎಂಡ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಆ ಕಥೆಯ ತಿರುಳು ಏನಿದೆ ಅದು ಸತ್ಯವಾದದ್ದು, ನಡೆದದ್ದು. ಮಂಗಳೂರಿನಲ್ಲಿ 2013ರಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್. ನೀನಂತ ಕಚಡ ವ್ಯಕ್ತಿನ ಪ್ರೀತಿಸಿದ್ನಲ್ಲ, ನಾನೇ ಕೊಡೋ ತಪ್ಪು. ಹಾಡು ಮದನ್ ಬೆಳ್ಳಿ ಸಾಲು ಬರೆದಿರೋದೊಂದು ಹಾಡು ಮತ್ತು ರಘು ನಡಿವಳ್ಳಿ ಬರೆದಿರೋದೊಂದು ಹಾಡು, 2 ಹಾಡುಗಳು ಎಲ್ರಿಗೂ ಇಷ್ಟ ಆಗ್ತಾಯಿದೆ. ಮತ್ತು ಭರತ್ ಅವರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅದ್ಭುತವಾದ ಕಂಪೋಸಿಷನ್, ತುಂಬ ಸಿಂಪಲ್ ಕಂಪೋಸಿಷನ್ ಮಾಡಿದ್ದಾರೆ. ಅಂದರೆ ತುಂಬ ಗ್ರ್ಯಾಂಡ್ ಬರೆದೇನೆ, ಅದಕ್ಕೆ ಸಣ್ಣ ಇನ್ಸ್ಟ್ರೂಮೆಂಟ್ಗಳನ್ನ ಯೂಸ್ ಮಾಡಿ ಕಂಪೋಸಿಷನ್ ಅದ್ಭುತವಾಗಿ ಮಾಡಿದ್ದಾರೆ. ಅಷ್ಟು ಸೆನ್ಸಿಬಲಾಗಿ ಮಾಡಿರೋದ್ರಿಂದ ಬಹುಶಃ ಎಲ್ಲ ಜನಗಳಿಗೂ ಆ ಹಾಡುಗಳು ಇಷ್ಟ ಆಗ್ತಾಯಿದೆ. ಐ ಥಿಂಕ್ ಇದೊಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಯಾಕೆಂತಂದರೆ ಎಲ್ಲೆಲ್ಲಲ್ಲಿ ಸಣ್ಣ ಹಾಡುಗಳು ಬರ್ತಾನೇ ಹೋಗುತ್ತೆ ಇಡೀ ಸಿನಿಮಾ ಪೂರ್ತಿ. ನಮ್ಮೂರಲ್ಲಿ ಚಳಿಗಾಲದಲ್ಲಿ ಮುಂಜಾವು ಮೂಡೋದೆ ಚಂದ, ಮಾರ್ಕೆಟ್ ರೋಡಲ್ಲಿ ಬಾಸ್ಕೆಟ್ ಹಿಡ್ಕೊಂಡು ನಮ್ಮ ಹುಡುಗಿ ನಡೆಯೋದೆ ಅಂದ. ಇದ್ರದ್ದು ಸಾಹಿತ್ಯ ಇದೆಯಲ್ಲ 2 ಹಾಡುಗಳಲ್ಲಿ, ಅದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಪರ್ಸ್ನಲಿ ಆ ಪ್ಯಾಥೋ ಸಾಂಗ್ ಹೇಳಿದ್ರಲ್ಲ ನೀವು, ಸೊ ಪ್ಯಾಥೋ ಸಾಂಗಲ್ಲಿ ಒಂದಿಷ್ಟು ಲೈನ್ಸ್ ಇದೆ. ಪ್ರೀತಿ ಮಾರುವ ಸಂತೆಯಲ್ಲಿ ಬೆಳದಿಂಗಳ ಹೂವು ನಾನು, ಪದವಿಲ್ಲದ ಹಾಡು ನಾನು. ಗೂಡಲ್ಲಿ ಹೇಗೋ
ಹಾಡು ಕೂಡ ಒಂದು ನಾಟಕದಿಂದ ನಾನು ಇನ್ಸ್ಪೈರ್ ಆದದ್ದು. ನಮ್ಮೂರಲ್ಲಿ ಮೇ ತಿಂಗಳಲ್ಲಿ ಮುಂಜಾವು ಮೂಡೋದೇ ಚಂದ ಅಂತೇಳಿ ಪುಂಟಿಲ ಅಂತ ಒಂದು ನಾಟಕದಲ್ಲಿದೆ. ಇದಕ್ಕೆ ನಾನು ನೀನಾಸಮ್ ಅನ್ನೋ ಒಂದು ನಾಟಕ ಸಂಸ್ಥೆಗೆ ಕೃತಜ್ಞನಾಗಿರ್ತೇನೆ. ಏನಂತಂದರೆ ಇದನ್ನು ಆ್ಯಕ್ಚುಲಿ ಈ ಹಾಡನ್ನು ಬರೆದವರು ಈ ಈ ಈ ಇಡೀ ನಾಟಕದ ಹಾಡನ್ನು ಬರೆದವರು ಕೆ ವಿ ಸುಬ್ಬಣ್ಣವರು. ಅದಕ್ಕೆ ಕಂಪೋಸ್ ಮಾಡಿದ್ದು ಬಿ ವಿ ಕಾರಂತರು. ಆ ಲೈನಿನ ಒಂದು ಲೈನನ್ನು ಮತ್ತು ಆ ರಾಗವನ್ನು ಮಾತ್ರ ತೆಗೆದಿಟ್ಕೊಂಡು ಇಡೀ ಸಾಂಗ್ನ ಕಮರ್ಷಿಯಲಾಗಿ ನಾವು ಟ್ರೀಟ್ ಮಾಡಿದ್ದೀವಿ. ಅದಕ್ಕೆ ಬರೆದದ್ದು ಮದನ್ ಬೆಳ್ಳಿ ಸಾಲು ಅಂತ ಹೊಸ ರೈಟ್ರು, ಫಸ್ಟ್ ಟೈಮ್ ನಮಗೆ ಹಾಡು ಬರೆದಿದ್ದಾರೆ. ಕಂಪೋಸ್ ಮಾಡಿದ್ದು ಭರತ್. ನಮ್ಮೂರಲ್ಲಿ ಚಳಿಗಾಲದಲ್ಲಿ ಮುಂಜಾವು ಮೂಡೋದೆ ಚಂದ, ಮಾರ್ಕೆಟ್ ರೋಡಲ್ಲಿ ಬ್ಯಾಸ್ಕೆಟ್ ಹಿಡ್ಕೊಂಡು ನಮ್ಮ ಹುಡುಗಿ ನಡೆಯೋದೆ ಅಂದ. ಬ್ಯೂಟಿಫುಲ್ ಮನಸ್ಸುಗಳಿಗೆ ಇಡೀ ಚಿತ್ರತಂಡ ಬೆರಗಾಗಿ ಹೋಗಿದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು ಇಷ್ಟೊಂದು ಕಲರ್ಫುಲ್ ಆಗೋದ್ರ ಹಿಂದೆ ಸಾಕಷ್ಟು ತಂತ್ರಜ್ಞರ ಶ್ರಮ ಇದೆ. ಚಿತ್ರದ ಕ್ಯಾಮ್ರಾ ವರ್ಕ್, ಸಂಗೀತ, ಹಿನ್ನೆಲೆ ಸಂಗೀತ ಎಲ್ಲವೂ ಮನಮೋಹಕ ಅನಿಸುತ್ತೆ. ಸದ್ಯ ರಿಲೀಸ್ ಆಗಿರೋ ಟ್ರೈಲರ್ ಮತ್ತು ಹಾಡಿಗೆ ಸ್ಯಾಂಡಲ್ವುಡ್ ಬೆರಗಾಗಿ ಹೋಗಿದೆ. ಹಾಗಾದ್ರೆ ಈ ಮನಸ್ಸುಗಳ ಚಿತ್ತಾರದ ಹಿಂದೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದರ ಇಂಟ್ರೆಸ್ಟಿಂಗ್ ಝಲಕ್ ಇಲ್ಲಿದೆ ನೋಡಿ. ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು, ಬ್ಯೂಟಿಫುಲ್ ಮನಸ್ಸುಗಳು. ನಾವೇ ನಮ್ಮ ಸಿನಿಮಾಗಳು ನೋಡಿಲ್ಲ ಅಂದರೆ ಇಟ್ಸ್ ಸಮಥಿಂಗ್ ದಟ್ಸ್ ವೆರಿ ಸ್ಯಾಡ್. ಬಿಕಾಸ್ ನಾವು ತುಂಬ ಏನೋ ಕಳ್ಕೊತಾ ಇದ್ದೀವಿ. ವಿ ಆರ್ ಲೂಸಿಂಗ್ ಆರ್ಟ್. ಸೊ ಐ ಥಿಂಕ್ ನಾವು ನಮ್ಮ ಆರ್ಟ್ ಜೊತೆ ಭಾಷೆ ಕೂಡ ಒಂದು ರೀತಿಯಲ್ಲಿ, ಭಾಷೆ ಜೊತೆ ಸಂಪ್ರದಾಯ, ಕಲ್ಚರ್ ಎಲ್ಲ ಬರುತ್ತೆ. ಸೊ ಐ ಥಿಂಕ್ ನಾವು ಕನ್ನಡ ಸಿನಿಮಾಗಳನ್ನ ಹೆಚ್ಚು ನೋಡಬೇಕು. ಆ್ಯಂಡ್ ಕನ್ನಡ ಸಿನಿಮಾ ಒಳ್ಳೆ ಕನ್ನಡ ಸಿನಿಮಾ ಅಂತ ಕೂಡ ಬ್ಯೂಟಿಫುಲ್ ಮನಸ್ಸುಗಳನ್ನು ನೋಡ್ಬೇಕು. ನಾ ಕಾಣಿಯಲ್ಲೂ ಚೌಕಾಸಿ ಮಾಡಿ ನಡೆಸ್ತಾಳೆ ಸಂಸಾರ ನೌಕೆ, ಶೋಕಿಗೆ ಸಾಲ ಶೋಕಕ್ಕೆ ಮೂಲ ಅಂತಾಳೆ ಆಗಾಗ ಹೀಗೆ. ನನ್ನ ಇಷ್ಟು ಸಿನಿಮಾದ ಜರ್ನಿನಲ್ಲಿ ಇದು ಪ್ರತಿ ಸಲ ಹೇಳ್ತಾ ಇರ್ತೀವಿ, ನಾನು ಇಷ್ಟು ಸಿನಿಮಾ ಜರ್ನಿನಲ್ಲಿ ಒಳ್ಳೆ ಸಿನಿಮಾ ಅಂತ. ಬಟ್ ನಾನು ಸುಳ್ಳು ಹೇಳ್ಕೊಳಕ್ಕೆ ಇಷ್ಟ ಆಗಲ್ಲ. ಬಟ್ ನನಗೆ ಇದು ಹಿಟ್ ಆರ್ ಫ್ಲಾಪ್ ಅದು ನನಗೆ ಕೌಂಟ್ ಆಗಲ್ಲ, ಅದು ಪ್ರೊಡ್ಯೂಸರ್ ಕೌಂಟ್ ಆಗುತ್ತೆ. ಬಟ್ ಆದರೆ ನಾನು ಹೇಳೋದು ಒಂದು ಮಾತು ಹೇಳ್ತೀನಿ, ಏನೋ ಈ ಸಿನಿಮಾ ಖಂಡಿತವಾಗ್ಲೂ ಇದುವರೆಗೂ ಸತೀಶ್ ಏನು ನೋಡ್ತಿದ್ರು, ಶ್ರುತಿನ ಏನು ನೋಡ್ತಿದ್ರು, ಅದ್ರ ಒಂದು ಪಟ್ಟು ಗೌರವ ಜನರಿಂದ ಜಾಸ್ತಿ ಸಿಗುತ್ತೆ ಅಂತ ನನಗನ್ಸುತ್ತೆ ಈ ಸಿನಿಮಾ ರಿಲೀಸ್ ಆದಮೇಲೆ. ಚೂರು ಚೂರಾಯ್ತು ನಕ್ಷತ್ರ ನೂರು, ನಿಂತಲ್ಲೇ ನಿಂತೋಯ್ತು ತೇರು, ಹೊರೆಯಾಯ್ತು ವಿಷವಾಯ್ತು ಸಿರು. 20ನೇ ತಾರೀಕು, ಇದೇ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಎಂಟೈರ್ ಕರ್ನಾಟಕ. ಒಂದು ಮಾತನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಒಂದು ಇಂಡಸ್ಟ್ರಿ, ನಿಜ ಚಿತ್ರ ಉದ್ಯಮ ಅಂತ ಕರಿತೀವಿ ನಾವಿದು. ಇಲ್ಲಿ ಎಲ್ಲರೂ ಬದುಕಬೇಕು, ದುಡಿಬೇಕು, ಬದುಕನ್ನು ಕಟ್ಕೋಬೇಕು, ಅದೊಂದು ಕ್ರಮ. ಆದರೆ ಇದು ಕಲೆನೂ ಹೌದು. ಇದರಲ್ಲಿ ತುಂಬ ಕಲಾವಿದರು ಕೆಲಸ ಮಾಡ್ತಿದ್ದಾರೆ, ತಂತ್ರಜ್ಞರು ಕೆಲಸ ಮಾಡ್ತಾರೆ. ಇವರೆಲ್ಲರೂ ಯಾವಾಗಲೂ ಹಣಕ್ಕೆ ಮಾತ್ರ ಕೆಲಸ ಮಾಡಲ್ಲ, ಕೆಲವೊಂದು ಸಲ ಋಣಕ್ಕೆ ಕೆಲಸ ಮಾಡ್ತಾರೆ, ಅದು ಸಮಾಜದ ಋಣಕ್ಕೆ. ಆ ಥರ ಆಗಿರುವ ಚಿತ್ರ ಇದು. ಯಾರೂ ಇಲ್ಲಿ ಹಣದ ಬಗ್ಗೆ ಮಾತಾಡದೆ, ಯೋಚನೆ ಮಾಡದೆ ಕೆಲಸ ಮಾಡಿರುವಂಥ ಸಿನಿಮಾ. ಯಾಕೆ ಅಂತಂದರೆ ಸಮಾಜಕ್ಕೆ ಬೇಕಾಗಿರೋ ಸಿನಿಮಾ ಇದು ಅನ್ನೋ ಕಾರಣಕ್ಕೆ ಅವರೆಲ್ಲ ಅಷ್ಟು ಪ್ರೀತಿಯಿಂದ ಕೆಲಸ ಮಾಡಿರೋದು. ಅಷ್ಟೇ ಪ್ರೀತಿಯನ್ನು ನೀವು ನಮಗೆ ತೋರಿಸ್ಬಿಟ್ರೆ ಇಂಥ ಸಿನಿಮಾಗಳನ್ನು ಮತ್ತೆ ಮಾಡೋದಕ್ಕೆ ನಮಗೆ ಧೈರ್ಯ ಇರುತ್ತೆ. ಅವರಾಗ್ಬೋದು, ಶ್ರುತಿ ಆಗ್ಬೋದು, 3 ವರ್ಷಗಳ ನಂತರ ಲೂಸಿ ಆದಮೇಲೆ ಮತ್ತೆ ಕಾಂಬಿನೇಷನ್ ಮಾಡ್ತಾಯಿದ್ದೀವಿ. ಈಗ 3 ವರ್ಷದಲ್ಲಿ ಐ ಥಿಂಕ್ ನಾವು ಸಣ್ಣ ಪುಟ್ಟ ಬದಲಾವಣೆಗಳಾಗಿದೆ ನಮ್ಮ ಜೀವನದಲ್ಲೂ. ನಾವು ಬೆಳೆದಿದ್ದೀವಿ ಅಂತ ಅನಿಸಿದೆ, ಅಥವಾ ಬದಲಾಗಿದ್ದೀವಿ ಅಂತ ಅನಿಸಿದೆ, ಅಥವಾ ಒಂದು ಮೆಚುರಿಟಿ ಬಂದಿದೆ ಅಂತ ಅನಿಸಿದೆ. ಈಗ ನಾವು ಆ್ಯಕ್ಟಿಂಗ್ ಬಗ್ಗೆ ಮಾಡ್ಬೇಕಾದ್ರೆ ಅಷ್ಟು ಈಸಿಯಾಗಿ ಯಾವುದನ್ನು ಮಾಡಲ್ಲ. ನಾನು ತುಂಬ ಸೀರಿಯಸ್ ಆಗಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಅದೆಲ್ಲ ಬೇರೆ ಬೇರೆ ಬದಲಾವಣೆಗಳಾಗಿ ಬ್ಯೂಟಿಫುಲ್ ಮನ್ಸುಗಳಾಗಿದೆ. ಇದೊಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಎಲ್ಲ ಹುಡುಗ ಹುಡುಗಿರು, ಹೆಣ್ಣು ಮಕ್ಕಳು ಎಸ್ಪೆಷಲಿ ನೋಡಬೇಕಾದಂಥ ಸಿನಿಮಾ. ಮಾರ್ಕೆಟ್ ರೋಡಲ್ಲಿ
ಬ್ಯಾಸ್ಕೆಟ್ ಹಿಡ್ಕೊಂಡು ನಮ್ ಹುಡುಗಿ ನಡೆಯೋದೆ ಅಂದ ಮಾದೇವ್ನ ಜಾತ್ರೆಯಲ್ಲಿ ಮುಳುಗೋಗ್ಲಿ ಊರು ಬೆರಳಿಡ್ದು ನಡಿತೀನಿ ನಾಚಬೇಕು ತೇರು ಬಡಿಸೋಡ ಕನ್ಸು ನೂರಾರು ಮರೆತೋಯ್ತು ಮುದ್ದೆ ಬಸ್ಸಾರು ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು. ಸಿನಿಮಾ ಅನ್ನೋದು ನಿಮ್ಮ ದುಡ್ಡು ಕೊಟ್ಟು ನೋಡ್ತಾ ಇದ್ದೀರಿ, ನೀವು ದುಡ್ದಿದ್ದು ಪರಿಶ್ರಮದಿಂದ ದುಡ್ಡು ಒಂದು 200 ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡ್ತಿದ್ದೀರಿ ಅಂತಂದರೆ ಅದು ನಿಮ್ಮ ಪರಿಶ್ರಮದ ದುಡ್ಡು. ಅದಕ್ಕೆ ನಾವು ತುಂಬ ನ್ಯಾಯವನ್ನು ಒದಗಿಸೋಕ್ಕೆ ಟ್ರೈ ಮಾಡಿದ್ದೀವಿ. ಅದನ್ನು ನೋಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಇದ್ರ ಮೇಲೆ ಒಂದು ಸಣ್ಣ ಕೃಪಾಂಕ ಕನ್ನಡ ಸಿನಿಮಾ ಮಾಡಿದ್ದಾರೆ, ಏನೋ ಒಂದು ಪ್ರೀತಿಯಿಂದ ಮಾಡಿದ್ದಾರೆ, ನೋಡೋಣ ಅಂತಾನೆ. ನೀವು ನೋಡಿದ ಮೇಲೆ ನಿಮಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಹೇಳಿ, ಅಷ್ಟೇ ನಾವು ಕೇಳ್ಬೋದು. ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು. ಒಟ್ಟಾರೆ ಸಿಂಗಲ್ ಟ್ರೇಲರ್ ಮತ್ತು ಹಾಡಿನಿಂದ ಭರವಸೆ ಮೂಡಿಸಿರೋ ಬ್ಯೂಟಿಫುಲ್ ಮನಸ್ಸುಗಳು ಪ್ರೀತಿಯ ಮ್ಯಾಜಿಕ್, ಜೀವನದ ಲಾಜಿಕ್ನೊಂದಿಗೆ ನಾಳೆ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಇನ್ನು ಸಿನಿಪ್ರಿಯರು ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು ಬ್ಯೂಟಿಫುಲ್ ಮನಸ್ಸುಗಳು